ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಇಂಡಿಯನ್ ನೇವಿ ಅಂದ್ರೆ ನೌಕಾಪಡೆಯಲ್ಲಿ ನಿಮ್ಗೆ SSR ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದಾರ. ಓಕೆ, ಆ ಹುದ್ದೆಗಳ ನಿನ್ನೆ ತಾನೇ ನಿಮ್ಗೆ ನೋಟಿಫಿಕೇಶನ್ ಆಗಿದೆ. ಎಷ್ಟೋ ಜನ ಆ ನೋಟಿಫಿಕೇಶನ್ ನೋಡ್ಕೊಂಡಿದ್ರಿ, ಅದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿಯಾಗಿ ಅರ್ಥ ಆಗಿಲ್ಲ. ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಎಷ್ಟು ಪರ್ಸೆಂಟೇಜ್ ಇದ್ದವರ ಹಾಕಬೇಕಾಗುತ್ತೆ, ಇದಕ್ಕೆ ಪರ್ಸೆಂಟೇಜ್ ಮುಖಾಂತರ ಮೆರಿಟ್ ಅನ್ನು ಹಿಡಿತಾರೆ. ಎಷ್ಟು ಪರ್ಸೆಂಟೇಜ್ ಇದ್ರೆ ಮೆರಿಟ್ ಕುಂದಿರ್ತೈತಿ ಮತ್ತು ಇದರ ಅಪ್ಲೈ ಡೇಟ್ ಯಾವಾಗ, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಮತ್ತು ಇದ್ರ ಫೀಸ್ ಎಷ್ಟು, ಮತ್ತು ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಹಾಗಾಗ ಅವಕಾಶ ಇರೋದಿಲ್ಲ. ಇದು ಓನ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇರ್ತೈತಿ. ಅಂದ್ರೆ ಮಹಿಳೆಯರಿಗೆ ಯಾವುದೇ ತರನಾದ ಇದರಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಪುರುಷರಿಗೆ ಮಾತ್ರ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, SSR ಅಂದ್ರೆ ನಿಮ್ಗೆ ಇದರಲ್ಲಿ SSR MR ಅಂತ ಹೇಳಿಕೆಶಂದ ಕಾನ್ಫರ್ಮ್ ಆಗೇ ಆಗ್ತಿತ್ತು. ವರ್ಷಕ್ಕೆ ಒಂದ್ಸರಿ ನಿಮ್ಗೆ SSR ಮತ್ತು MR ಅಂತ ಹೇಳಿಕೆಶಂದ ಕಾನ್ಫರ್ಮ್ ಅನ್ನೇ ಮಾಡ್ತಿದ್ರೆ, ಈಗ ಅದರಲ್ಲೇನೆ SSR ಅಂತ ಹೇಳಿಕೆಶಂದ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿಕೆಶಂದ ಕಾನ್ಫರ್ಮ್ ಮಾಡಿದಾರ. ಈ ಹುದ್ದೆಗಳಿಗೆ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಅಂದ್ರೆ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನ ಹಾಕೋಕೆ ಅವಕಾಶ ಇರ್ತದೆ. ಇದಕ್ಕೆ ಏಜ್ ಎಷ್ಟು ಅಂದ್ರೆ ಎಷ್ಟು ಬೇಕು ಮತ್ತು ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಇದ್ರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಅಪ್ಪ ಅಂತಂದ್ರೆ 7 ಸೆಪ್ಟೆಂಬರ್ ಅಂದ್ರೆ 7ನೇ ತಾರೀಕು ಸೆಪ್ಟೆಂಬರ್ ತಿಂಗಳದಾಗ ನಿಮ್ಮ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಇದ್ರ ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಅದೇ 17 ಸೆಪ್ಟೆಂಬರ್ 2024. ಯಾವುದೇ ಒಂದು ಡಿಫೆನ್ಸ್ ಒಳಗಡೆ ಏರ್ಫೋರ್ಸ್ ಆಗಿರಲಿ, ನೇವಿ ಆಗಿರಲಿ, ಆರ್ಮಿ ಆಗಿರಲಿ, ಎಕ್ಸಾಮ್ ಅಪ್ಲಿಕೇಶನ್ ಇದನ್ನೆಲ್ಲ ಅಪ್ಲಿಕೇಶನ್ ಹಾಕೊಳ್ಳೋಕೆ ಬಹಳ ದಿನ ಟೈಮಿಂಗ್ ಕೊಡೋದಿಲ್ಲ. ಅಷ್ಟೇ 20-25 ಡೇಸ್ ಅನ್ನ ಮಾತ್ರ ಕೊಡ್ತಾರ. ಇದಕ್ಕೆ ಓನ್ಲಿ 10 ಡೇಸ್ ಮಾತ್ರ ಕೊಟ್ಟಿದಾರ. ಅಷ್ಟು ಸರ್ವರ್ ಬಿಜಿನೇ ಇರ್ತದೆ. ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಓಕೆ, ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಯಾಕಂದ್ರೆ ಈ ವಿಡಿಯೋನ ನೋಡ್ಕೊಂಡಿರ್ತೀರಿ, ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅದ್ರ ಮಾಹಿತಿ ಕೂಡ ನೀವು ತಿಳ್ಕೊಂಡಿರಲ್ಲ. ಸೊ ಈಗ ಏನೋ ನೋಡ್ಕೊಂಡು ಅಷ್ಟೇ ಬಿಟ್ಬಿಟ್ಟಿರ್ತೀರಿ. ಒಳ್ಳೆ ಯಾವಾಗ ನೋಡಿದ್ರೆ ಆಯ್ತು ಅಂತ ಹೇಳಿ ಆ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತಿರಲ್ಲ. ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ಏಜ್ ನೋಡ್ಕೊಡ್ರಿ. ಏಜ್ ಎಲ್ಲಿಂದ ಎಲ್ಲಿವರೆಗೆ ಜನಿಸಿದವರು ಇರಬೇಕಾಗುತ್ತಾ, ಕರೆಕ್ಟಾಗಿ ಏಜ್ ಅನ್ನ ನೀವು ಒಳ್ಳೆ ಏಜ್ಗೆ ಕಮೆಂಟ್ ಅನ್ನು ಹಾಕ್ತಿರ್ತೀರಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, 1 ನವೆಂಬರ್ ಇಂದ ಹಿಡಿದು 2003, 1 ನವೆಂಬರ್ 2003 ಇಂದ ಹಿಡಿದು 30 ಏಪ್ರಿಲ್ 2007 ಅಂದ್ರೆ ಈ ಡೇಟ್ ಏನೈತಲ್ಲ, 1 ನವೆಂಬರ್ 2003 ಇಂದ ಹಿಡಿದು 30 ಏಪ್ರಿಲ್ 2007 ಒಳಗಡೆ ಇದರೊಳಗಡೆ ನೀವು ಜನಿಸಿರ್ಬೇಕಾಗುತ್ತ. ಇವೇನ್ ಡೇಟ್ ಕೊಟ್ಟಿದಾರಲ್ಲ, ಆ ಡೇಟಿನ ಒಳಗಡೆ ನೀವು ಯಾರಾದ್ರೂ ಜನಿಸಿದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೊಳ್ಳೋಕೆ ಬರ್ತದೆ. ಇದಕ್ಕೆ ಜಾಸ್ತಿ ಆದ್ರೂ ಬರಲ್ಲ, ಇದಕ್ಕೆ ಕಡಿಮೆ ಆದ್ರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರೋದಿಲ್ಲ. ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ, ಈ ಅರ್ಜಿಯನ್ನು ಹಾಕೋಕೆ ನಿಮ್ಗೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಇದಕ್ಕೆ 12ನೇ ತರಗತಿ ಪಾಸ್ ಆಗಿರ್ಬೇಕು. 12ನೇ ತರಗತಿ ನೀವು ಪಾಸ್ ಆಗಿರ್ಬೇಕಾಗತ್ತ. 12ನೇ ತರಗತಿಯಲ್ಲಿ ಯಾವ್ದು ಪಾಸ್ ಆಗಿರ್ಬೇಕಪ್ಪ ಅಂತಂದ್ರೆ PUC ಸೈನ್ಸ್. PUCಯಲ್ಲಿ ನೀವು ಸೈನ್ಸ್ ಅನ್ನ ಹೊಂದಿರಬೇಕಾಗತ್ತ. ಅಂದ್ರೆ ನೀವು ಆರ್ಟ್ಸ್ ಕಾಮರ್ಸ್ ಹೋಲ್ಡರ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. PUC ಸೈನ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, PCB ಅಂತ ಹೇಳಿಕೆಶಂದ ನೀವು ಟೋಟಲ್ ಆಗಿ ಪರ್ಸೆಂಟೇಜ್ ಅನ್ನ 50% ಅನ್ನ ಮಾಡ್ಬೇಕಾಗತ್ತ. ಎಷ್ಟಪ್ಪ ಅಂತಂದ್ರೆ 50% ಅನ್ನ ಮಾಡಿರ್ಬೇಕು. ಈ ಸಬ್ಜೆಕ್ಟ್ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ 40 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಅಂದ್ರೆ ಪ್ರತಿಯೊಂದು ಈಗೇನ ಇಂಗ್ಲಿಷ್, ಮ್ಯಾಥ್ಸ್ ಮತ್ತು ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಏನಿದಾವಲ್ಲ, ಇವೆಲ್ಲ ಸಬ್ಜೆಕ್ಟಿಗೆ ಕೂಡ 40 ಮಾರ್ಕ್ಸ್ ಅನ್ನ ಪ್ರತಿ ಸಬ್ಜೆಕ್ಟಿಗೆ ತಗೊಂಡಿರ್ಲೇಬೇಕಾಗುತ್ತೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅನ್ನ ನೀವು 39 ತಗೊಂಡಿದ್ರಪ್ಪ ಅಂತ ತಿಳ್ಕೊರಿ, ಅದು ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಈ ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ. ಪ್ರತಿ ಸಬ್ಜೆಕ್ಟಿಗೂ ಕೂಡ 40 ಮಾರ್ಕ್ಸ್ ಅನ್ನ ಹೊಂದಿರಲೇಬೇಕಾಗುತ್ತೆ. ಮತ್ತೆ ಟೋಟಲ್ ಆಗಿ ನಿಮ್ಮ ಪರ್ಸೆಂಟೇಜ್ 50% ಆಗಿರಲೇಬೇಕು. ಅಂದ್ರೆ ಈ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರುತ್ತೆ. ಅದು PUC ಸೈನ್ಸ್ ಮುಗಿದವರಿಗೆ ಮಾತ್ರ. ಆರ್ಟ್ಸ್ ಕಾಮರ್ಸ್ ದವರಿಗೆ ಇದು ಯಾವುದೇ ತರಹಂತ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್, ಇದರಲ್ಲಿ ಫಿಸಿಕಲ್ ಅಂದ್ರೆ ಎಕ್ಸಾಮ್ ಯಾವ ತರ ಇರ್ತದ, ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತಂತ ಕರೆಕ್ಟ್ಗೆ ತಿಳಿದುಕೊಡ್ರಿ. ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರಪ್ಪ ಅಂತಂದ್ರೆ, ನಿಮ್ಮ PUC ಏನ್ ಅರ್ಜಿಯನ್ನ ಸಲ್ಲಿಸಿರ್ತಿರಲ್ಲ, ನಿಮ್ಮ PUC ಪರ್ಸೆಂಟೇಜ್, ನೀವು ಸೆಕೆಂಡ್ PUCಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ರಲ್ಲ, ಎಷ್ಟು ಪರ್ಸೆಂಟೇಜ್ ಅನ್ನ ಮಾಡಿದ್ರಲ್ಲ, ಆ ಬೇಸ್ಡ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕಿದ್ಮೇಲೆ ನಿಮ್ಗೆ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅಕ್ಟೋಬರ್ 24 ಒಳಗಡೆ ನಿಮ್ಗೆ ಈ ಲಿಸ್ಟ್ ಅನ್ನ ಬಿಡುಗಡೆನ ಮಾಡ್ತಾರೆ. ಆ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದಾಗ ಆ ಲಿಸ್ಟ್ ನಲ್ಲಿ ನಿಮ್ಮ ನೇಮ್ ಏನಾದ್ರು ಇದ್ರೆ ನಿಮ್ಮ ಪರ್ಸೆಂಟೇಜ್ ನೋಡ್ಕೊಳ್ರಿ. PUC ಎಷ್ಟು ನಿಮ್ದ ಕಟಪ್ ಐತೆ ಅಂದ್ರೆ ಸ್ಟೇಟ್ ವೈಸ್ ಕಟಪ್ ಇರ್ತೈತಿ. ಇದು ಆಲ್ ಓವರ್ ಇಂಡಿಯಾ ಕಟಪ್ ಇರೋದಿಲ್ಲ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಕಟಪ್ ನಿಲ್ಲಿಸಬೇಕು ಅಷ್ಟೇ, ಮತ್ತು ಅದರ್ ಸ್ಟೇಟಿಗೆ ಎಷ್ಟು ಇರಬೇಕು ಅಷ್ಟೇ. ಆಲ್ ಓವರ್ ಇಂಡಿಯಾ ಕಟಪ್ ಇರೋದಿಲ್ಲ, ಸ್ಟೇಟ್ ವೈಸ್ ಕಟಪ್ ಇರ್ತೈತಿ. ಓಕೆ, ಪರ್ಸೆಂಟೇಜ್ ಮೇಲೆ ನಿಮ್ ಕಟಪ್ ನಿಂತ್ಕೊಳ್ತೈತಿ. ಆ ಕಟಪ್ ಲಿಸ್ಟ್ ನಲ್ಲಿ ನಿಮ್ಮ ನೇಮ್ ಏನಾದ್ರು ಬಂದ್ರೆ
ನೆಕ್ಸ್ಟ್ ನಿಮ್ಗೆ ಸ್ಟೇಜ್ 2 ಅಲ್ಲಿ ಏನೇನಿರ್ತದಪ್ಪ ಅಂತಂದ್ರೆ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ ಆದಮೇಲೆ ನಿಮ್ಗೆ ಅಲ್ಲೇ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಎಕ್ಸಾಮ್ ಇರ್ತೈತಿ. ಮೆಡಿಕಲ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ತಾರ. ಓಕೆ, ಇದು ನಿಮಗೆ ಇರ್ತಕ್ಕಂಥ ಸೆಲೆಕ್ಷನ್ ಪ್ರೋಸೆಸ್. ಫಸ್ಟ್ಗೆ ನಿಮ್ದು ಈಗ ಮೆರಿಟ್ ಲಿಸ್ಟ್ ಬೇಕಂತಾರ ನಿಮ್ಮ PUC ಪರ್ಸೆಂಟೇಜ್ ಮೇಲೆನೆ ಇದನ್ನ ಬಿಡ್ತಾರ. ಓಕೆ, ನೆಕ್ಸ್ಟ್ ನಿಮ್ಮ ಫಿಸಿಕಲ್ ಏನೇನು ಬೇಕಾಗುತ್ತಾ, ಫಿಸಿಕಲ್ ನೋಡ್ಕೊಡ್ರಿ ಏನೇನು ಬೇಕಾಗುತ್ತಪ್ಪ ಇದಕ್ಕಂತ ಹೇಳಿದ ಟೋಟಲಿ ಆಗಿ ನಿಮ್ಗೆ 16 ಅಂದ್ರೆ 157 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟಪ್ಪ ಅಂತಂದ್ರೆ 157 ಸೆಂಟಿಮೀಟರ್ ಹೈಟ್ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅಕಸ್ಮಾತ್ ನಿಮ್ಗೆ ಆಲ್ಮೋಸ್ಟ್ ಆಲ್ ಬಾಯ್ಸ್ 157 ಹೈಟ್ ಇದ್ದೇ ಇರ್ತೈತಿ. ಅದಕ್ಕೆ ಏನಾದ್ರೂ ನೀವು ಕಡಿಮೆ ಇದ್ರೆ ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್ ಇದ್ರ ರನ್ನಿಂಗ್ ಎಷ್ಟಿರುತ್ತಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ 30 ಸೆಕೆಂಡ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ನೀವು ಕವರ್ ಮಾಡ್ಕೋಬಹುದು. ಮತ್ತು ನೆಕ್ಸ್ಟ್ ಪುಷಪ್, ನೆಕ್ಸ್ಟ್ ಸ್ಕ್ವಾಟ್ಸ್ ಇವೆಲ್ಲ ನಾರ್ಮಲ್ ಆಗಿ ಇದ್ದೇ ಇರ್ತಾವೆ. ಅವನಕ್ಕೆ ಎಲ್ಲರೂ ಪಾಸ್ ಆಗ್ತಾರೆ. ರನ್ನಿಂಗ್ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 6.5 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. 157 ಹೈಟ್ ಬೇಕಾಗುತ್ತೆ. ರಿಟರ್ನ್ ಎಕ್ಸಾಮ್ ನಲ್ಲಿ ಸಬ್ಜೆಕ್ಟ್ ಯಾವ ಇರ್ತಾವೆ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇದು ಎಕ್ಸಾಮ್ ಇರ್ತೈತಿ. ಯಾವುದೇ ತರ ಅಂತ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಿಲ್ಲ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. 100 ಕ್ವಶನ್ಸ್ ಗಳನ್ನ ಇದರಲ್ಲಿ ಇರ್ತಾವೆ. 100 ಕ್ವಶನ್ಸ್ ಗಳಲ್ಲಿ ಸಬ್ಜೆಕ್ಟ್ ಯಾವ ಇರುತ್ತಪ್ಪ ಅಂತಂದ್ರೆ ಇಂಗ್ಲಿಷ್ ಇರ್ತೈತಿ. ನೆಕ್ಸ್ಟ್ ಸೈನ್ಸ್, ಬಯಾಲಜಿ, ಜನರಲ್ ಅವೇರ್ನೆಸ್, ರೀಸನಿಂಗ್. ಟೋಟಲಿ ಆಗಿ 4 ಸಬ್ಜೆಕ್ಟ್ ಇರ್ತಾವೆ. 4 ಸಬ್ಜೆಕ್ಟ್ಗೆ ಒಂದೊಂದು ಸಬ್ಜೆಕ್ಟ್ಗೆ 25 ಕ್ವಶನ್ಸ್ ಗಳು ಇರ್ತಾವೆ. 25 ಕ್ವಶನ್ಸ್ ಗಳಂದ್ರೆ 100 ಕ್ವಶನ್ಸ್ ಆಯ್ತು, 100 ಮಾರ್ಕ್ಸ್ ಆಯ್ತು. ಓಕೆ, ಇದಕ್ಕೆ ಟೈಮಿಂಗ್ ಎಷ್ಟು ಇರ್ತಪ್ಪ ಅಂತಂದ್ರೆ ಟೈಮಿಂಗ್ ಕೂಡ ನೋಡ್ಕೊಳ್ರಿ. ಎಷ್ಟು ಟೈಮಿಂಗ್ ಅನ್ನ ಕೊಟ್ಟಿದಾರಪ್ಪ ಇದಕ್ಕೆ ಎಕ್ಸಾಮ್ಗೆಪ್ಪ ಅಂತಂದ್ರೆ 1 ತಾಸು ನಿಮ್ಗೆ ಟೈಮಿಂಗ್ ಇರ್ತದೆ. 1 ಅವರ್ ಟೈಮಿಂಗ್ ಈ ಎಕ್ಸಾಮ್ಗೆ ಇರ್ತದೆ ನಿಮ್ಗೆ. ಓಕೆ, ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಇದರಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಎಕ್ಸಾಮ್ದಾಯ್ತು ಮೆರಿಟ್ ಲಿಸ್ಟ್ ಅಂಕಿ ನಿಮ್ಗೆ ಅದ್ರ ಮೇಲೆ ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ಯಾವ ತರ ನೀವು ಏನಾದ್ರು ಸೆಕೆಂಡ್ PUC ಮೆರಿಟ್ ಲಿಸ್ಟ್ ಅನ್ನ ತಗೊಂಡ್ಕೇಸಂದ್ರೆ ಲಾಸ್ಟಿಗೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಅನ್ನು ತಗೋತಾರಲ್ಲ ಅದ್ರ ಬೇಸ್ಡ್ ಮುಖಾಂತರ ನೀವು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆಯನ್ನ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ದು ಸೆಕೆಂಡ್ PUC ಮೆರಿಟ್ ಮೇಲಿನ ಎಕ್ಸಾಮಿಗೆ ಫಿಸಿಕಲ್ಗೆ ಕಂಡಕ್ಟ್ ಅನ್ನ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಟ್ಟಿರ್ತಾರ. ಸೊ ಟ್ಯಾಟೋ ಬಗ್ಗೆ ಅಂಕಿ ನಿಮ್ಗೆ ನಾರ್ಮಲ್ ಆಗಿ ಗೊತ್ತಾಗಿರ್ತೈತಿ. ಡಿಫೆನ್ಸ್ ಒಳಗಡೆ ಯಾವ ತರ ಟ್ಯಾಟೋ ಇರಬೇಕಾಗುತ್ತೆ, ಯಾವ ತರ ಇರಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಪೇಮೆಂಟ್ ಬಗ್ಗೆ ಏನು ಹೇಳುವಂತ ಅವಶ್ಯಕತೆ ಏನಿಲ್ಲ. ಪೇಮೆಂಟ್ ಬಗ್ಗೆ ನೋಟಿಸ್ನಾಗ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಡ್ರಿ. NCC ಸರ್ಟಿಫಿಕೇಟ್ ಇದ್ದವರಿಗೆ ಬೋನಸ್ ಮಾರ್ಕ್ಸ್ ಇದೆ ಇದರಲ್ಲಿ. ಯಾರಾದ್ರೂ ನೀವು NCC ಸರ್ಟಿಫಿಕೇಟ್ ಇದ್ರೆ ಇದಕ್ಕೆ ಅಪ್ಲಿಕೇಬಲ್ ಹಾಕೊಳ್ರಿ. ನಿಮ್ದು A ಇದ್ರೆ A ಸರ್ಟಿಫಿಕೇಟ್, B ಇದ್ರೆ B ಸರ್ಟಿಫಿಕೇಟ್, ಯಾವುದೋ ಒಂದು ನಿಮ್ದು ಸರ್ಟಿಫಿಕೇಟ್ ಇದ್ರೆ ಸೊ ಇದಕ್ಕೆ ನೀವು ಎಸ್ ಅಂತ ಆಪ್ಷನ್ ಕೊಟ್ಕೊಂಡ್ ಡಾಕ್ಯುಮೆಂಟ್ ಗಳನ್ನ ಎಲ್ಲನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದಕ್ಕೆಲ್ಲ ಕ್ಲಿಯರ್ ಆಗಿ ನೀವು ಎಷ್ಟು ಕ್ಲಿಯರ್ ಆಗಿ ನೀವು ಕ್ಲಿಯರಿಟಿಯನ್ನು ಕೊಟ್ಕೊಂಡ್ ಅಪ್ಲಿಕೇಶನ್ಗೆ ನೀವು ಡಾಕ್ಯುಮೆಂಟ್ ಗಳನ್ನ ಆಡ್ ಮಾಡ್ತಿರಲ್ಲ ಆ ತರ ನಿಮ್ಗೆ ಮೆರಿಟ್ ಬೇಸ್ ನಲ್ಲಿ ನಿಮ್ಗೆ ಲಿಸ್ಟ್ ನಲ್ಲಿ ನೇಮ್ ಬರ್ತದ. ಓಕೆ, ಇದ್ರ ಬಗ್ಗೆ ನಾನು ನಿನ್ನೆ ಕೂಡ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಟ್ಟಿರಕ್ಕಾಗಿರ್ಲಿಲ್ಲ. ಸೊ ಇವತ್ತು ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ರೆ, ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಆಗಿದ್ರೆ ಸೊ ಕಮೆಂಟ್ಸ್ಗಳನ್ನ ಕಮೆಂಟ್ ಹಾಕ್ರಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿದ್ರಪ್ಪ ಅಂತಂದ್ರೆ ಅದಕ್ಕೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಏನು ಮಾಡ್ತಿಲ್ಲ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಯಾರ್ಯಾರೆಲ್ಲ ನೀವು ಸೈನ್ಸ್ನ ಹೇಳಿದಂಥ ಸಬ್ಜೆಕ್ಟ್ಗಳಲ್ಲಿ 40 ಅಬವ್ ಮತ್ತು 50% ಅಬವ್ ಯಾರ್ಯಾರು ಮಾಡಿದಿರಿ, ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಹಾಕ್ತೀರಿ ಅಂತ ಹೇಳ್ಕಂದ್ರೆ ಎಸ್ ಅಂತ ಕಮೆಂಟ್ ಇಟ್ಕೊಳ್ರಿ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇದನ್ನ ಕಾಂಪಿಟೇಟಿವ್ ಮಾಡೋರು ಇಷ್ಟು ಜನ ಇದ್ದಾರೆ ಅಂತ ಹೇಳ್ಕಂದ್ರೆ ನಮಗೂ ಕೂಡ ಗೊತ್ತಾಗುತ್ತೆ. ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನ್ಸಿದ್ರೆ, ಸೊ ಇಷ್ಟ ಆಗಿದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ ಆಗಿರಲಿ, ಡಿಫೆನ್ಸ್ ಫೋರ್ಸಸ್ನಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳಿದುಕೊಳ್ಬೇಕು. ನೋಟಿಫಿಕೇಶನ್ ಮುಖಾಂತರ ಯಾವ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತಿರಲ್ಲ, ಅವೆಲ್ಲ ಮಾಹಿತಿಗಳನ್ನು ಅಚ್ಚುಕಟ್ಟಾಗಿ ಕನ್ನಡದಾಗ ನೀವು ತಿಳ್ಕೊಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ನೀವು ಅರ್ಜಿ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗಾದ್ರೂ ಶೇರ್ ಮಾಡ್ಕೊಡ್ರಿ. ಮಾಡ್ಕೊಂಡ್ರೆ ಅವರಾದ್ರೂ ಈ ಅರ್ಜಿಗಳನ್ನ ಸಲ್ಲಿಸ್ಕೊಳ್ತಾರ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್, ರೈಟ್ ಸೈಡ್ಗೆ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಡೈಲಿ ಅಪ್ಡೇಟ್ಗಳು ನಿಮ್ಗೆ ಯೂಸ್ ಆಗ್ತಿರ್ತಾವೆ, ಬರ್ತಾನೆ ಇರ್ತಾವೆ. ಓಕೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಡ್ರಿ. ಈ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಈ PDF ಕೂಡ ಅಲ್ಲಿ ಹಾಕಿರ್ತೀನಿ, ಒಂದ್ಸರಿ ನೀವು ಕೂಡ ಸ್ಟಡಿ ಮಾಡ್ಕೊಡ್ರಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.